ಮಜಬೋ ಮಜ ಭಾರತ. ನಮಸ್ಕಾರ. ಹೊತ್ತು ಮುಳುಗಿದ್ದಾಯ್ತು, ವೀಕೆಂಡ್ ಕಳೆದಿದ್ದು ಆಯ್ತು. ಸೋಮವಾರ ರಾತ್ರಿ 8 ಗಂಟೆ ಆಯ್ತು ಅಂದ್ರೆ ಕರ್ನಾಟಕದ ಮನೆಗಳ ಟಿವಿಯಲ್ಲಿ ಕಲರ್ ಸೂಪರ್ ವಾಹಿನಿಯಲ್ಲಿ ಮಜಾ ಭಾರತ ಶುರುವಾಗೋ ಹೊತ್ತು ಕೂಡ ಆಯ್ತು. ನಾನು ನಿಮ್ಮೆಲ್ಲರ ಪ್ರೀತಿಯ ಸಿರಿ, ನಿಮ್ಮೆಲ್ಲರನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ಲು. ಈ ವಾರದ ಮೊದಲನೇ ಎಪಿಸೋಡ್ಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಗುರುಗಳ ಗುರು, ಮಜಾ ಭಾರತದ ಮಹಾಗುರು ನಮ್ಮ ಗುರುಜಿಗೆ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸುರಿ. ಆಲ್ ದಿ ಬೆಸ್ಟ್ ಗೈಸ್. ಬಾನಿಂದ ಜಾರಿ ಬಂದ ತಾರೆ, ಮಜಾ ಭಾರತದ ಧ್ರುವ ತಾರೆ ರಚ್ಚಿ, ವೆಲ್ಕಮ್. ಥ್ಯಾಂಕ್ ಯು ಸಿರಿ. ಆಲ್ ದಿ ಬೆಸ್ಟ್. ಇನ್ನು ಕುಣಿಯೋದಕ್ಕೂ ಸೈ, ನಗ್ಸೋದಕ್ಕೂ ಸೈ, ನಗಿಸ್ತಾ ನಗಿಸ್ತಾ ಕುಣಿಸೋದಕ್ಕೂ ಸೈ ನಮ್ಮ ಆಸ್ಥಾನ ಕಲಾವಿದರಿಗೆ ವೆಲ್ಕಮ್. ನಮ್ ಲ್ಯಾಗ್ ಮಜಾ ಮನೆಯಲ್ಲಿ ಒಂದು ಬೆಕ್ಕಿನ ತರದ ಮುದ್ದಾದ ಮಗು ಇರ್ಲಿ ಅಂತ ತಂದೆ ಆದ್ರೆ ಆ ಬೆಕ್ಕು ಈಗ ಬೆಳೆದು ದೊಡ್ಡ ಹುಲಿಯಾಗಿದೆ ರೀ. ಅದ್ರ ಅಬ್ಬರನ ನಾನಂತೂ ಹೇಳಕ್ಕಾಗಲ್ಲ, ನೀವೇ ನೋಡ್ಕೊಂಡ್ ಬಂದ್ಬಿಡಿ. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಟಗರ್ ಮಂಜ. ಏನಂದ್ರೆ ಟಗರು ಮಂಜವ್ರೆ ಅಂದೆ. ಹಂಗನ್ನೇ ಜನ ತಪ್ಪಾಗಿ ತಿಳ್ಕೊಬಿಡ್ತಾರೆ. ಹೌದೇ? ನೋಡಿ ಮಂಜವ್ರೆ, ಹೇಳಿ. ನೀವೇನು ಹುಲಿ ಅಂತ ಮಗ ಹುಟ್ಟಬೇಕು ಅಂತ ಪೂಜೆ ಮಾಡಿಸ್ತಾ ಇದ್ರು, ಅದು ಇವತ್ತೇ ಮುಗಿದಿದೆ ನೋಡಿ ಶಾಸ್ತ್ರಿಗಳೇ. 15 ವರ್ಷದಿಂದ ಹೋಮ ಅವನ ಪೂಜೆ ಪುನಸ್ಕಾರ ಮಾಡಿಸ್ತಾ ಇದ್ದೀನಿ. ಆದ್ರೂ ಮಗ ಆಗ್ತಲ್ಲ, ಈಗ ಹೆಂಗ ಆಗ್ತದೆ ಹೆಂಗೆ? ನೀವೇನು ತಲೆ ಕೆಡಿಸ್ಕೊಬೇಡಿ. ಈ ಪೂಜೆ ಮಾಡ್ತಿದ್ರಲ್ಲ, ಇನ್ನು 15 ನಿಮಿಷದಲ್ಲಿ ನಿಮ್ಗೆ ಹಾಸ್ಪಿಟ್ಲ್ ಇಂದ ಫೋನ್ ಬರುತ್ತೆ ನೋಡಿ. ಹುಲಿ ಅಂತ ಮಗು ಹುಟ್ಟಿದೆ, ಅವನೇ ನಿಮ್ಮ ವಂಶೋದ್ಧಾರಕ, ಅವನೇ ನಿಮ್ಮ ಕೀರ್ತಿ ಪದಾಕಿಯನ್ನ ಹಿಡಿದು ಆರಿಸ್ತಾನೆ ಅಂತ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಯ್ತಾಯ್ತು, ಒಳ್ಳೇದಾಗ್ಲಿ. ಅಂದಂಗೆ ನಿಮಗೆ ಖುಷಿ ವಿಚಾರ ಹೇಳಿದ್ದೀನಿ, ನಮ್ಗೇನು ಇಲ್ವೇ? ತಗೊಳ್ಳಿ ಕೊಡ್ತೀನಿ, ತಗೊಂಡೋಗಿ. ಬರ್ತೀನಿ, ಆಮೇಲೆ ಸಿಗ್ತೀನಿ, ನೀವೇ ಹಾಕಳಿ. ಅಪ್ಪಾಜಿ ಪರಶುರಾಮ. ಅಪ್ಪಾಜಿ, ಕೈ ಏನಾಯ್ತು? ಅಪ್ಪಾಜಿ, ನಾನು ಹುಟ್ಟದಾಗಿಂದ ನನ್ನ ಮೈನ ಒಂದು ಸೊಳ್ಳೆ ಕೂಡ ಮುಟ್ಟಾಕ್ ಬಿಟ್ಟಿರ್ಲಿಲ್ಲ. ಆದ್ರೆ ಒಂದು ಈಗೋ ಬಂದು ಕೂತಿತ್ತು, ಹೋಗೋ ಈಗೋ ಅಂದೆ, ಹೋಗ್ಲಿಲ್ಲ, ಕತ್ತರಿಸಾಕ್ಬಿಟ್ಟೆ ಅಪ್ಪಾಜಿ. ಸೊಳ್ಳೆನಾ? ಅಲ್ಲ, ಕೈನ. ಸೊಳ್ಳೆನೂ ಹೋಯ್ತು, ಕೈನೂ ಹೋಗ್ಬಿಡ್ತು. ಒಳ್ಳೆ ಕೆಲಸ ಮಾಡಿದೆ ನೋಡು. ಅಪ್ಪಾಜಿ, ನೀನ್ ಬುದ್ಧಿವಂತನ ದಡ್ಡನ ಗೊತ್ತಾಗ್ತಾ ಇಲ್ಲ. ಇದಕ್ಕಪ್ಪಾಜಿ? ಅಂದಂಗೆ ಪರಶುರಾಮ, ಅಪ್ಪಾಜಿ, ಒಳಗಡೆ ಹೆಂಗಿದ್ಯೋ? ಒಳಗಡೆ ತುಂಬಾ ಕಡ್ತ ಆಗ್ತಾ ಇದೆ, ಕರ್ಕಳಕ್ಬಾರ್ದು ಅಂತ ಹೇಳಿದಾರ ಅಪ್ಪಾಜಿ. ಹಾಸ್ಪಿಟಲ್ ಹೆಂಗಿದೆ ಅಂದೆ? ಅಪ್ಪಾಜಿ, ಹುಲಿ ಮ್ಯಾನಿಫೆಸ್ಟರ್ ಆಗ್ತಾ ಇದೆ ಅಪ್ಪಾಜಿ. ಬರ್ತಾ ಇರೋ ಸ್ಪೀಡ್ ನ ನೋಡಿದ್ರೆ ನೀನು ಕಳೆದೋಗ್ಬಿಡ್ತೀಯ ಅಪ್ಪಾಜಿ. ಹೌದೇನೋ? ಹುಟ್ಟಿದ ತಕ್ಷಣನೇ ಓಡ್ ಬರ್ತದೆ ಅನ್ಸುತ್ತೆ ಅಪ್ಪಾಜಿ. ಹೋಗ್ ನನ್ ಮಗನ್ ಕರ್ಕ ಬರೋ. ಅಪ್ಪಾಜಿ, ಆ ಹುಲಿ ಇಲ್ಲಿಗೇನಾದ್ರೂ ಬಂದ್ರೆ ಬೆಟ್ಟ ಗುಡ್ಡಗಳೆಲ್ಲ ದಗ 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 ಅಂತ ಉರ್ದು ಬಿಡ್ತದ ಅಪ್ಪಾಜಿ. 1 ನಿಮಿಷ ಹಾಸ್ಪಿಟ್ಲಿಂದ ಎತ್ಕೊಂಡ್ ಬರ್ತೀನಿ ಅಪ್ಪಾಜಿ. ಹೋಗು ಪರಶುರಾಮ. ಹೆಂಗ ಅವನು, ಏನ್ ಕತೆನೋ? ಅಪ್ಪಾಜಿ, ಅಲ್ಲ, ಎಲ್ಲ ಮಕ್ಕಳು ಹುಟ್ಟಿದ ಕೂಡ್ಲೆ ಅಂತತ್ರೆ ನನ್ನ ಮಗ ಗರ್ಜನೆ ಮಾಡ್ತಾವನಲ್ಲೋ. ಅದು ಹುಲಿ ಗುಟ್ಟಿದೆ ಅಪ್ಪಾಜಿ, ಹುಲಿ ಗುಟ್ಟಿದೆ ಅಪ್ಪಾಜಿ. ಲೋ ಪರಶುರಾಮ, ಅಪ್ಪಾಜಿ, ಈ ನನ್ನ ಮಗ ಎಷ್ಟು ವಿದ್ಯೆ ಕಲಿಬೇಕಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾ ಭಾಷೆನೂ ಮಾತಾಡ್ಬೇಕು. 64 ವಿದ್ಯೆಗಳನ್ನ ಕಲ್ತು ಇವನೇ 74 ವಿದ್ಯೆ ಹೇಳ್ಕೊಡಂಗಾಗಬೇಕು. ಅಪ್ಪಾಜಿ, ತಗೋ ಈ ಮಗನ. ಅಪ್ಪಾಜಿ, ಇನ್ 20 ವರ್ಷದಲ್ಲಿ ಎಲ್ಲ ರೆಡಿ ಮಾಡಿ 20 ವರ್ಷ ಆದ್ಮೇಲೆ ಕರ್ಕ ಬರೋ. ಅಪ್ಪಾಜಿ, ಆಯ್ತು ಅಪ್ಪಾಜಿ. ಅವನು ಹೆಂಗಿರ್ಬೇಕು ಹೇಳು ಪರಶುರಾಮ? ಹೆಂಗಿರ್ಬೇಕಪ್ಪಾಜಿ? ನಂತರ ಇರ್ಬೇಕು. ನಿನ್ನೊಬ್ಬನ್ ಕಾತಾನೆ ತಡ್ಕೊಳಕೈತೀರಿ ಬೇವರ್ಸಿ ಅಪ್ಪಾಜಿ. ಹುಲಿ
20 ವರ್ಷಗಳ ನಂತರ ಲೇಗೋ 20 ವರ್ಷಕ್ಕಾದ್ವಿ ಮಗು ಬರ್ಲೇ ಇಲ್ವಲ್ಲ. ಬರ್ತಾನೆ. ಅದೇ ಯಾರು ಬರ್ತಾರೆ? ಅದೇ ನನ್ನ ಮಗ ಬರ್ತಾನೆ. ಈ ಸ್ಟೇಜ್ ಮೇಲೆ ಕಾಮಿಡಿ ಮಾಡ್ತಾನೆ. ಮಾಡಿ ಸ್ಕಿಟ್ ಎಲ್ಲ ಬ್ಯಾಂಡೆ ಹೇಳಿ ಡೈಲಾಗ್ ಎಲ್ಲ ಪಂಚೆ. ಕರೆಕ್ಟ್ ಅಲ್ವೇನಪ್ಪ? ಅಪ್ಪಾಜಿ ಸೂಪರ್ ಅಪ್ಪಾಜಿ. ಹೇಗಿದನು ನನ್ನ ಮಗ? ಸೇಮ್ ಹುಲಿ ಅಪ್ಪಾಜಿ. ಅಪ್ಪಾಜಿ ನೋಡಪ್ಪಾಜಿ, ಹುಲಿ 2 ಹೆಜ್ಜೆ ಹಿಂದೆ ಇಡ್ತಾ ಇದೆ ಅಂತಂದ್ರೆ ಎದುರ್ಕೋತಾ ಇದೆ ಅಂತ ಅಲ್ಲ ಅಪ್ಪಾಜಿ, ಬೇಟೆಗೆ ರೆಡಿ ಆಗ್ತಾ ಇದೆ ಅಂತ ಅರ್ಥ. ನೋಡಪ್ಪಾಜಿ ಅವ್ನ್ ಕಣ್ಣು ನೋಡಪ್ಪಾಜಿ. ಕಣ್ಣೇನೆ ಯಾವು? ಇಲ್ಲಿ ನೋಡಪ್ಪ ಮೀಸೆ ತಿರ್ಸೋದಲ್ಲ, ಗಡ್ಡನ ತಿರ್ಸ್ಬಿಟ್ಟನಲ್ಲೋ. ಅಪ್ಪಾಜಿ ನಿಜ ಹೇಳಿ, ಇವ್ನು ನನಗೆ ಊಟನೇನೋ? ನನ್ಗೇನ್ ಗೊತ್ತ ಇವ್ನು ನೋಡಿದ್ರೆ ಹಿಂಗ್ ಅಂತವ್ನೆ. ಅಪ್ಪಾಜಿ ನಾನು ಮಾತಾಡ್ತೀನಿ ಬಾ ಅಪ್ಪಾಜಿ. ಸೇಮ್ ನನ್ನಂಗೆ ಬಾರ ಒಂದ್ ಸ್ವಲ್ಪ. ಅಲ್ಲ ಬಾರಪ್ಪ, ನಾನು ನಿಮ್ಮ ಅಪ್ಪ. ನಾನು ನೋಡಿದೆ ನೀನ್ ಇವತ್ ನೀ ಹೆಂಗ್ ನಮ್ಮ ಅಪ್ಪ. ಅಪ್ಪ ಇವ್ರೇ ಅಪ್ಪ ನಿನ್ನ ಭೂಮಿಗೆ ತಂದಿತ್ತು. ಭೂಮಿಗೆ ಇವನ್ ತಂದಿಲ್ಲ, ನೀ ಕರ್ಕ ಬಂದಿದ್ದೆ ನಿಂದ. ಹೆಂಗೋ ಸಾಕಿದೆ ಇವನ್ನ. ಪೌರುಷ ಕೊಟ್ಟು ಸಾಕಿದನ್, ಪೌರುಷ. ಅಪ್ಪಾಜಿ ಒಂದ್ಸತಿ ಪೌರುಷ ತೋರ್ಸಪ್ಪಾಜಿ. ಅಪ್ಪಾಜಿ ಪೌರುಷ ಹೆಂಗ ಅವ್ನು ನೋಡೆ ಅವನು. ಅಮ್ಮಮ್ಮಮ್ಮಮ್ಮ ಲಾ, ಇವ್ನು ಸರಿ ಆಗ್ಬೇಕಂದ್ರೆ ಏನೋ ಮಾಡ್ಬೇಕು. ಏನ್ ಮಾಡೋದಿಲ್ಲ ಅಪ್ಪಾಜಿ, ಫಸ್ಟ್ ನೀನ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಸುಮ್ನಿರಪ್ಪಾಜಿ. ನೋಡು ಇವನೇ ಸೇಮ್ ನನ್ನಂಗ. ಅಪ್ಪ ಇವನೇ ನಿಮ್ಮ ಅಪ್ಪ, ಪಿತಾಜಿ, ಪಿತೃ, ಮೂರ್ ಹೆಸರು ಎಲ್ಲ ಸೇರಿದ್ರು ಒಂದೇ ಹೆಸರಪ್ಪ. ಅವನ್ ಪಿತಾಜಿನ ಡ್ಯಾಡಿನ ಒಂದೇಳು. ನಾನು ಪಿತಾಜಿನೇ. ಪಿತಾಜಿ ಡ್ಯಾಡಿ ಅಲ್ಲ. ಡ್ಯಾಡಿ ಅಲ್ಲ, ಪಿತಾಜಿ. ಸರಿ, ಈಗ ಏನ್ ಮಾಡ್ಬೇಕು? ಅವ್ನು ಸರಿ ಆಗ್ಬೇಕಂದ್ರೆ ಅವ್ನಿಗೊಂದು ಮದ್ವೆ ಮಾಡ್ಬಿಡಪ್ಪಾಜಿ. ಸರಿ ಆಗ್ತಾನ? ಸರಿ ಆಯ್ತಾನೆ. ಸ್ವಲ್ಪ ಈ ಕಡೆ ಬಾ. ಬೀರಪ್ ತಿಕ್ಲೋ. ಅಪ್ಪ ಏನೋ ನಗ್ತೀಯ. ನಾನು ನಿನಗೆ ಮದುವೆ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಮದುವೆ ಅಪ್ಪ ಇರ ಮದುವೆ ಇದು ಮಾತ್ರ ಚೆನ್ನಾಗಿ ಗೊತ್ತಾಗ್ತದೆ. ಮದುವೆ ಅಂತಂದ್ರೆ ಹಂಗಲ್ಲ ಅಪ್ಪಾಜಿ. ಎಲ್ಲಡ ಹಿಂಗೆ ಹಿಂಗೆ ಒಂದಾಗ್ಬೇಕು. ಹೇಳಪ್ಪಾಜಿ. ನೋಡಪ್ಪ, ನಿನಗೆ ನಾನು ಲೈಫ್ ಪಾರ್ಟ್ನರ್ ಕೊಡ್ತಾ ಇದ್ದೀನಿ. ನಂಗೆ ಬಿಸ್ನೆಸ್ ಮಾಡಕ್ ಬರಲ್ಲ, ಪಾರ್ಟ್ನರ್ ಏನ್ ಮಾಡ್ಲಿ? ಮದುವೆ ಮಾಡಿಸ್ತೀನಿ, ಬಿಸ್ನೆಸ್ ಮಾಡ್ಬಿಡು. ಬಿಸ್ನೆಸ್ ನನ್ನ ಮಗನ ಹೆಂಗ್ ಬಸ್ ಹಾಕಿದೀವ್ನ, ನನ್ಗೊಟ್ಟವನ ನೀವ್ನ. ಅಪ್ಪಾಜಿ ಗರ್ಜನೆಯಿಂದ ಸಾಕಿದ್ದೆ. ಯಾವ ಗರ್ಜನೆ ಮಾತಾಡಿದ್ರೆ ಹಿಂಗ್ ಹೋಗ್ತಾನಲ್ಲೋ. ಆಯ್ತು ಬರ, ಮದುವೆ ಮಾಡಿಸ್ತೀನಿ. ಬರ ಮದುವೆ ಮಾಡ್ತೀನಿ ಬಾ. ನಿಂಗ್ ಮದ್ವೆ ಆಗಕ್ಕೆ ಇಷ್ಟನಾ ಅಪ್ಪಾಜಿ? ಅದೆಲ್ಲ ಮದ್ವೆ ಕರ್ಕೊಂಬರು. ಅಪ್ಪಾಜಿ ಕೂಲಾಗಿ ಹ್ಯಾಂಡಲ್ ಮಾಡ್ಬೇಕಪ್ಪಾಜಿ. ಅವನ್ ಯಾರು? ಅವನು ಬೀಗ. ಇರ, ನಾನು ಹೇಳ್ತೀನಿ ಇದ್ರಲ್ಲಿ ನಂಗೆ ಒಂಚೂರು ಅನುಭವ ಇದೆ ಬಾ. ಅವನ್ ಯಾರು? ಅವನು ನನ್ನ ಭಾವ.
ಅವು ನಿನ್ ಬಾವ ಹಾಯ್ ಬಾವ ನಿನಗ್ ಬಾವ ಅಲ್ಲ, ನಿನಗ ಅವನು ಮಾವ ಆಗ್ತಾನೆ. ಅವನಿಗೂ 2 ಹೆಸರ. ಬಾ ಬಾ ಕೂತ್ಕೋ ಬಾ. ಏಕೆ? ಕೂತ್ಕೋ ಬಾ. ಪೂಜಾರಿ ಪೂಜಾರಿ ಬಾರೋ. ಎಲ್ಲಪ್ಪ ಮದುವೆ ಗಂಡು ಹೆಣ್ಣು ಅಲ್ಲಿ ಕೂತಾರಲ್ಲ ಇವ್ರೆ. ಇವ್ರೇನಾ? ಬಾ 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 ಇವನು ಮುಸ್ಲಿ ನೋಡು, ಮುಸುಡಿಯ ಕರ್ಮೀನ್ ಕೊಡ್ತಂಗೆ ಅವನೇ ನೋಡಿ. ಅಯ್ಯೋ 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 ಅಯ್ಯೋ, ಎಲ್ಲಿದ್ದೋ ಇಷ್ಟು ದಿನ? ಬಾರೋ ಕಣ್ಣ, ಬಾರೋ ಬಾರೋ ಕುತ್ಕೊಳ್ಳೋ ಇಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ. ಅಂದಾಗೆ ನಾನು ಹೇಳ್ಬೇಕಪ್ಪ. ಹೋಗೆ ಅದ್ ತಗೋ ಅಕ್ಕಿಗಳು. ಮಾಮ ಅನ್ನೋ. ಮಾಮ ಮಾಮ ಅಲ್ಲ, ಅವ್ರು ಹೆಂಗ್ ಹೇಳಿದ್ರೆ ಹಂಗ್ ಕೇಳಪ್ಪ. ಮಾಮ ಮಾಮ ಅನ್ನು. ಏಯ್ ಅದು ಹಾಗಲ್ಲ ಕಣೋ, ಈಗ ಎತ್ಕೊಂಡು ಮಮ ಅಂತ ಅನ್ಬೇಕು. ಮಾಮ ಕಳ್ದೆ ನೋಡು. ಅಂದಂಗೆ ಎಳ್ಳು ಬೆಲ್ಲ ಎತ್ಕೋಪ, ಎತ್ಕ ಇಟ್ಕೋ, ತಲೆ ಮೇಲೆ ಮಡಿಕೋ. ತಿನ್ಬೇಡ ತಿನ್ಬೇಡ, ಬೆಲ್ಲ ತಿನ್ನಕ್ಕೆ ಹೇಳೋದು. ಆಯ್ತು ಆಯ್ತು. ಹಾರ ತಗೋ, ಬದಲಾಯಿಸ್ಕೊಳ್ಳಿ. ಕೊಡಿ ಬೇಗ ಬೇಗ. ನಾನ್ ಮದ್ವೆ ಆಗಲ್ಲ. ಹಾರ ಬದಲಾಯಿಸು ಅಂದ್ರೆ ಯಾವನ? ಅಲ್ಲ ಕಣ, ಹಾರ ಬದಲಾಯಿಸು ಅಂದ್ರೆ ಹಿಂಗ್ ನೀನೇ ಬದಲಾಯಿಸ್ಕೊಳ್ಳೋದಲ್ಲಪ್ಪ. ಆ ಹುಡುಗಿಗೆ ಒಂದ್ ಕೊಡ್ಬೇಕು, ನೀನೊಂದ್ ಹಾಕಬೇಕು. ಟಗರ್ ಮಂಜವ್ರೆ, ಇವ್ರು ನಿಜವಾಗ್ಲು ನಿಮ್ ಮಗನೇನಾ? ಅದ್ ಬದಲಾಯಿಸ್ಕೊಳ್ಳಿ ಬದಲಾಯಿಸ್ಕೊಳ್ಳಿ. ಅಯ್ಯೋ ನೋಡಪ್ಪ, ತಾಳಿ ತಗೋ, ಗಂಟಾಕೋ. ತಾಳಿ 3 ಗಂಟೆ ಹಾಕೋ. 1 2 ಏನ್ ಮಾಡ್ತಿದ್ಯಾ ಅಪ್ಪಾಜಿ? 3 ಗಂಟೆ ಆಗ್ತಾ ಇದೆ. ಎಲ್ಲಿದ್ದೋ ಇಷ್ಟು ದಿನ ನನ್ನ ಕಣ್ಣಿಗೆ ಬೀಳ್ತೇನೆ ನೀನು? ಅನಿಷ್ಟ ನನ್ನ ಮಗನೇ. ಹಾಗೆ ಗಂಟಾಕೋದಲ್ಲಪ್ಪ, ಹೆಂಡತಿ ಕುರಳಿಗೆ ಗಂಟಾಕೋ. ಅವಳಿಗೆ ಹಾಕ್ಬೇಕ. ಹಾಕೋದಂದ್ರೆ ಹೆಂಗ್ ಬಿಸಾಕೋದಲ್ಲ ಕಣ, ಕತ್ತಿಗೆ ಹಾಕ್ಬೇಕು. ನಡಿವಾ, ನಡಿ ನಡಿ. ಬೆಚ್ಚಬಾರ್ದು ಬೆದರಬಾರ್ದು, ಸುಮ್ ಕೂತ್ಕೋ. ಅಪ್ಪಾಜಿ ಕತ್ತಿಗೆ ಗಟ್ಟಿ ಬೇಡ, ಗಟ್ಟಿ ಬೇಡ. ಓಂ ಬಿಡ ಬಿಡ ಪಾಪ. ಕಟ್ಟು ಅಂದ್ರೆ ನೇಣೆ ಆಗ್ತೈತಿ. ಅದು ಹಾಗಲ್ಲಪ್ಪ, ಅವಳಿಗೆ ಹೀಗೆ ಗೊತ್ತಾಗೋ ತರ 3 ಗಂಟನ್ನ ಹಾಕಬೇಕು. ಹಾಗೆ ನಿಧಾನಕ್ಕಪ್ಪ ಸ್ವಾಮಿ. ನಿಧಾನ. ಏನ್ ಮಾಡಲ್ ತಗವ, ನಿಧಾನಕ್ಕ. ಅಬ್ಬಬ್ಬ ಸರ್ರೆ ಬೆಳ್ಸಿದೆ ಮಗನ. ಹುಟ್ಟರಿಂದ ಮಗ ಹುಟ್ಟು. ಮತ್ತೆ ಸಪ್ತಪತಿ 7 ಹೆಜ್ಜೆ ಇಡ್ಸಿ. ಅದು ಬೇರೆ ಅಲ್ವೇ? ಇಟ್ಬಿಡಪ್ಪ. 1 2 3 4 5 6